ನಾವು ಲೇಡೀಸ್ ಸರ್ಕಲ್ ಇಂಡಿಯಾ ಏರಿಯಾ 13 ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಾನು ಲೇಡೀಸ್ ಸರ್ಕಲ್ ಏರಿಯಾ 13 ವೈಸ್ ಚೇರ್ಪರ್ಸನ್ ಆಗಿರ್ತೀನಿ. ಲೇಡೀಸ್ ಸರ್ಕಲ್ ಉದ್ದೇಶ ಬಂದು ಪ್ರತಿಯೊಂದು ಹೆಣ್ಮಗುಗೂ ಅವರ ಒಂದು ಎಜುಕೇಷನ್ ಆಗಲಿ, ಅವರ ಆಸೆಗಳನ್ನ ಪೂರೈಸೋದು ಅಥವಾ ಏನು ಒಂದು ಉದ್ಯೋಗ ಮಾಡಲಿಕ್ಕೆ ಸಹಾಯ ಮಾಡೋದಾಗಲಿ, ಇಂಥದಕ್ಕೆ ನಾವು ಸಹಾಯ ಮಾಡಲಿಕ್ಕೆ ಇವತ್ತು ನಾವು ಲೇಡೀಸ್ ಸರ್ಕಲ್ ತಂಡದವರು ಇರೋದು. ಅಂಥ ಒಂದು ಆರ್ಗನೈಸೇಷನ್ನಿಂದ ಇವತ್ತು ನಾವು ಒಂದು ಫ್ಲೈಟ್ ಆಫ್ ಫ್ಯಾಂಟಸಿ ಅನ್ನೋ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ದೇವೆ. ಅದು ಒಂದು ಕಾರ್ಯಕ್ರಮ ಹೇಗೆ ಅಂತ ಅಂದರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಮಕ್ಕಳನ್ನ, ಒಂದು 15-20 ಜನ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಊರಿನ ಎಲ್ಲ ಥರದ ಜಾಗಗಳು, ತಿಂಡಿಗಳು, ಒಂದು ಅಲ್ಲಿನ ಹೆರಿಟೇಜನ್ನ ತೋರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಅಂಥದ್ರಲ್ಲೂ ನಮ್ಮ ಮೈಸೂರು ಹೆರಿಟೇಜ್ಗೆ ತುಂಬ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆರಿಟೇಜ್ಗೆ ತುಂಬ ನೋನ್ ಆಗಿರೋದ್ರಿಂದ ಮೈಸೂರಿಗೆ ಚೆನ್ನೈಯಿಂದ ಕರ್ಕೊಂಬಂದಿದ್ದಾರೆ. ಅದಕ್ಕೆ ನಾವು ತುಂಬ ಸಂತೋಷವಾಗಿ ಅವ್ರನ್ನ ಹೋಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಅವ್ರು ಇವತ್ತು ನಾಳೆ ಏನೇ ಒಂದು ಜಾಗಕ್ಕೆ ಹೋಗಲಿ, ಎಲ್ಲೇ ಒಂದು ತಿನ್ನಬೇಕು, ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಅಲ್ಲಿ ಓಡಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲ ಕಡೆ ಎಂಟ್ರೆನ್ಸ್ ಟಿಕೆಟ್ ಆಗಲಿ ಎಲ್ಲ ನಾವೇ ವಹಿಸ್ಕೊಂಡಿರ್ತೇವೆ. ಆ ಮಕ್ಕಳಿಗೆ ಒಂದು ಅನುಭವ ಕೊಡೋದಕ್ಕೋಸ್ಕರ ನಾವು ಇವತ್ತಿನ ದಿನ ಈ ಫ್ಲೈಟ್ ಆಫ್ ಫ್ಯಾಂಟಸಿ ಅನ್ನೋದನ್ನು ಕೈಗೊಂಡಿದ್ದೇವೆ. ಹೆಣ್ಮಕ್ಳನ್ನೇ ಆಯ್ಕೆ ಮಾಡ್ಕೊಳಕ್ಕೆ ಏನು ಮೇಡಮ್? ನಾವೀಗಾಗಲೇ ಹೇಳಿರೋ ಹಾಗೆ, ಯಾರು ಒಂದು ಸ್ಕೂಲಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಓದಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಅಂಥ ಮಕ್ಕಳಿಗೆ ಇಂಥ ಅನುಭವ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ನಮ್ಮ ಈ ವರ್ಷದ ಅವರ ಅಕಾಡೆಮಿಕ್ಸಲ್ಲಿ, ಅವರ ಓದು ಬರವಣಿಗೆಯಲ್ಲಿ ಮೊದಲನೇ 15 ಮಕ್ಕಳು ಹೆಣ್ಮಕ್ಳಾಗಿರೋದ್ರಿಂದ ಅವ್ರನ್ನೇ ಚೂಸ್ ಮಾಡಿದ್ದೀವಿ. ಅದು ಒಂದೇ ಉದ್ದೇಶ. ಅದು ಒಂದು ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು. ಇವತ್ತಿನ ದಿನ 15 ಹೆಣ್ಮಕ್ಳಿಗೆ ನಾವು ಇಂಥ ಅವಕಾಶ ಕೊಟ್ಟಿರೋ ಅಂಥದ್ದು. ಆ್ಯಂಡ್ ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳನ್ನ ಎಲ್ಲೋ ಒಂದು ಕಡೆ ಕಳಿಸೋದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಆಗಿರುತ್ತದೆ. ಸೊ ಹಂಗಾಗಿ ನಾವು ಹೆಂಗಸರನ್ನ ಟೀಚರ್ಸ್ ಆಗಿ ಕರ್ಕೊಂಡು ಅವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡು ಬಂದು ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇರಿಸೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮನ